ಅದನ್ನು ಬ್ರೇಕ್ ಮಾಡಿದ ಮುಂಗಾರು ಮಳೆ. ಸೊ ಸೇಮ್ ಮುಂಗಾರು ಮಳೆಯಲ್ಲಿರೋ ಎಲಿಮೆಂಟ್ಸ್ ಇದೆ, ಲೈಕ್ ನೇಚರ್ ಆಗಿರ್ಬೋದು, ಆ ಮದುವೆ ಮತ್ತು ಲವ್. ಇನ್ನೊಂದು ಎಕ್ಸ್ಟ್ರಾ ಎಲಿಮೆಂಟ್ ಇದೆ, ಥ್ರಿಲ್ಲಿಂಗ್ ಎಲಿಮೆಂಟ್ ಇದೆ. ಸೊ ಇನ್ನೊಂದು ಮುಂಗಾರು ಮಳೆ ನೋಡ್ದಂಗೆ ಆಯಿತು. ಆ್ಯಂಡ್ ಮನೋಮೂರ್ತಿ ಸರ್ ಮ್ಯೂಸಿಕ್ ಡೈರೆಕ್ಷನ್ ಅಂದರೆ ಆ ನೇಚರ್ಗೂ ಅವರ ಮ್ಯೂಸಿಕ್ ಡೈರೆಕ್ಷನ್ಗೂ ಒಂಥರ ಒಳ್ಳೆ ಕಾಂಬೋ. ಪೂರಿ ಸಾಗು ಹೇಗೆ ಅದು ಒಳ್ಳೆ ಕಾಂಬಿನೇಷನ್, ಅಥವಾ ಇಡ್ಲಿ ಚಟ್ನಿ ಹೇಗೆ ಒಳ್ಳೆ ಕಾಂಬಿನೇಷನ್, ಹಾಗೆ ನೇಚರ್ ಮತ್ತು ಮನೋಮೂರ್ತಿ ಅವರ ಸಂಗೀತ ಒಳ್ಳೆ ಕಾಂಬಿನೇಷನ್. ಸೊ ಮತ್ತೊಂದು ಮುಂಗಾರು ಮಳೆ ನೋಡ್ದಂಗೆ ಆಯಿತು. ಈಗ ಬರುತ್ತೆ ಸಿನಿಮಾಗಳು, ಲೈಕ್ ಬೇರೆ ಬೇರೆ ಥ್ರೆಡಲ್ಲಿ ಬರುತ್ತೆ. ಬಟ್ ಈಗಿನ ಪ್ರಣಯ ಹಕ್ಕಿಗಳಿಗೆ ಪ್ರಣಯ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಂಡ್ ಫ್ಯಾಮಿಲಿ ಕೂಡ ಕಂಪ್ಲೀಟಾಗಿ ಕೂತ್ಕೊಂಡು ನೋಡ್ಬೋದು. ಆರ್ಟಿಸ್ಟ್ಗಳು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಫ್ರೇಮಿಂಗ್ ಆಗಿರ್ಬೋದು, ಡೈರೆಕ್ಟರ್ ವರ್ಕ್ ತುಂಬ ಚೆನ್ನಾಗಿದೆ. ಸೊ ಮತ್ತೊಂದು ಮುಂಗಾರು ಮಳೆ ನೋಡಿದಷ್ಟೇ ಫೀಲ್ ಆಯಿತು. ಆ್ಯಂಡ್ ನೇಚರು ತುಂಬಾ ಮುದ ನೀಡುತ್ತೆ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೇಚರ್ ಕೂಡ. ಆ್ಯಂಡ್ ಎಲ್ಲ ಸೀನ್ಸು ಚೆನ್ನಾಗಿದೆ. ಯಾವ ಪಾಯಿಂಟ್ ಇಷ್ಟ ಆಯಿತು ಅಂತ? ನನಗೆ ಜಯರಾಮ್ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಬಿಕಾಸ್ ಹೀರೋಗಿಂತ ಚೆನ್ನಾಗಿ ಕಾಣಿಸ್ತಾರೆ ಫ್ರೇಮಲ್ಲಿ, ಆ್ಯಂಡ್ ನ್ಯಾಚುರಲ್ ಆಗಿದೆ. ಆ್ಯಂಡ್ ಹೀರೋಯಿನ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮು ಆ್ಯಕ್ಟಿವ್ ಇದ್ದಾರೆ. ಆ್ಯಂಡ್ ಒಳ್ಳೆ ಫ್ಯೂಚರ್, ಆಲ್ ದ ಬೆಸ್ಟ್ ಟು ಹರ್. ಈವನ್ ಅವ್ರು ತುಂಬ ಡೆಡಿಕೇಟೆಡ್ ಆಗಿದ್ರಂತೆ ಶೂಟಿಂಗ್ ಟೈಮಲ್ಲೂ ಕೂಡ. ಆ್ಯಂಡ್ ದತ್ತಣ್ಣನ ಬಗ್ಗೆ ಹೇಳಬೇಕು, ಡೈರೆಕ್ಟರ್ ದತ್ತಾತ್ರೇಯ ಅವರು ಸುಮಾರು ದಿನಗಳ ಕನಸು. ಈ ಒಂದು ಕಥೆಗಳ ಬಗ್ಗೆ ನಾವು ಎಷ್ಟೊಂದು ವರ್ಷದ ಮುಂಚೆನೇ ಮಾತಾಡಿದ್ವಿ. ಇವಾಗ ಅದನ್ನು ಆನ್ ಸ್ಕ್ರೀನ್ ನೋಡೋ ಥರ ಆಯಿತು. ಆ್ಯಂಡ್ ದತ್ತಾತ್ರೇಯ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮುಂದೆ ಬರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಯಂಗ್ಸ್ಟರ್ಸು, ಹೊಸ ಬಡ್ಡಿಂಗ್ ಸ್ಟಾರ್ಸು ಎನ್ಕರೇಜ್ ಮಾಡಬೇಕಿದ್ದವ್ರಿಗೆ ಹೊಸದ್ರು ಚೆನ್ನಾಗಿದೆ. ಕ್ಲಾಸ್ ಮೂವಿ ಏನೋ ನಮ್ಮಂಥವ್ರು ಎನ್ಕರೇಜ್ ಮಾಡಬೇಕು. ಹಳಬರು ಇದ್ದಾರೆ ಇಲ್ಲ ಅಂತಲ್ಲ, ನ್ಯೂ ಪ್ಲೇಟ್ ಇವ್ರು ಎನ್ಕರೇಜ್ ಚೆನ್ನಾಗಿದೆ. ಪ್ರಯತ್ನ ಪಟ್ಟಿದ್ದಾರೆ, ಹೊಸದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ನಾಳೆ ಸರ್ ತುಂಬ ಚೆನ್ನಾಗಿದೆ. ನಮ್ಮ ದತ್ತು ಅವ್ರ ಡೈರೆಕ್ಟರ್ ತುಂಬ ಚೆನ್ನಾಗಿದೆ. ಇರೋ 15 ಮಿನಿಟ್ಸು ದತ್ತು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪವನ್ ಅವರು ಕ್ಲೈಮ್ಯಾಕ್ಸ್ 15 ಮಿನಿಟ್ಸ್ ಹೆವಿ, ತುಂಬ ಚೆನ್ನಾಗಿದೆ. ಸೂಪರ್ ಮೂವಿ ಅಂದರೆ ಇದು. ಸ್ಪೆಷಲ್ ಆಗಿ ಈ ಟ್ವಿಸ್ಟ್ ಇದೆಯಲ್ಲ ಲಾಸ್ಟಲ್ಲಿ, ದತ್ತು ಪಾತ್ರ ಅಲ್ಟಿಮೇಟ್. ಯಾವುದಾದ್ರೂ ಒಳ್ಳೆ ಮೂವಿ ಬರಲ್ವ ಮುಂಗಾರು ಮಾಡೋ ಥರ ಅಂದ್ಕೊಂಡೆ, ಬಂದಿದೆ. ಎಲ್ಲರೂ ಬನ್ನಿ, ಫ್ಯಾಮಿಲಿ ಮೂವಿ ಸೂಪರ್ ಆಗಿದೆ, ಅದ್ಭುತವಾಗಿದೆ. ಟ್ವಿಸ್ಟ್ನ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಆ ಥರ ಇದೆ ಟ್ವಿಸ್ಟ್. ಸಕ್ಕತ್ತಾಗಿದೆ. ದತ್ತು, ಪವನ್ ಸೂಪರ್. ದತ್ತು ಸೂಪರ್ ಸೂಪರ್ ಮೂವಿ. ಸೆಕೆಂಡ್ ಪಾರ್ಟ್ ಸೂಪರ್. ಸೂಪರ್ ಪವನ್ ಆರ್ಟ್. ದತ್ತು ವೆರಿ ನೈಸ್. ಸೂಪರ್ ಚೆನ್ನಾಗಿದೆ. ಸೂಪರ್ ಸರ್, ಸೂಪರ್ ಆಗಿದೆ. ಸೂಪರು. ಒಂದೊಂದು ಸೀನು ಕ್ಲೈಮ್ಯಾಕ್ಸ್ ಸೂಪರ್ ಆಗೈತಂತು. ಒಂದೊಂದು ಸೀನು ಒಂದೊಂಥರ ಹೇಳಕ್ಕಾಗಲ್ಲ, ಪದಗಳೇ ಇಲ್ಲ. ಕೂಗಾಡಿ ಗಂಟ್ಲು ಕಿರ್ಚಿಯಲ್ಲಿ ಹೋಗ್ಬಿಟ್ಟಿದೆ. ಹೇಳಕ್ಕಾಯ್ತು, ಏನು ಹೇಳೋದು? ದತ್ತು ಅಂತೂ ಸೂಪರು, ಹೀರೋಯಿನ್ ಅಂತೂ ಸೂಪರ್. ಚೆನ್ನಾಗಿದೆ ಸರ್, ನೋಡ್ಬೇಕು. ನೈಸ್ ಮೂವಿ, ಚೆನ್ನಾಗಿದೆ. ಕನ್ನಡ ಇದಕ್ಕೆ ಒಂದು ಇಂಡಸ್ಟ್ರಿಯಲ್ಲಿ ಆತ್ಮಕ್ಕೆ ಸಾವಿಲ್ಲ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೈಸ್ ಮೂವಿ. ಒಳ್ಳೆ ಫಿಲಮ್, 100 ಡೇಸ್ ಕನ್ಫರ್ಮ್ ಮಾಡುತ್ತೆ. ಒಳ್ಳೆ ಇದು ಇಟ್ಟಿದ್ದಾರೆ. ಪವನ್ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಹೀರೋನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸೀನರಿ ಮಾತ್ರ ಹೇಳಂಗಿಲ್ಲ. ಒಳ್ಳೆ ಸೀನರಿ ತುಂಬ ಬೊಂಬಾಟಾಗಿ ಮಾಡಿದ್ದಾರೆ. ಒಳ್ಳೆ 100 ಡೇಸ್ ಕನ್ಫರ್ಮ್ ಇದಕ್ಕೆ ಒಳ್ಳೆ ಚೆನ್ನಾಗಿ ಓಡುತ್ತೆ ಫಿಲಮ್. ಚೆನ್ನಾಗಿದೆ. ಮೂಮೆಂಟು ಎಲ್ಲ ಬಂದು ನೋಡಿ. 100 ಡೇಸ್ ಪಕ್ಕ. ಕ್ಯಾರೆಕ್ಟರ್ ಚೇಂಜ್ ಆಗಿದೆ, ನೋಡಲೇಬೇಕು, ಜನರು ನೋಡಲೇಬೇಕು. ನಾನು ಇದಕ್ಕೋಸ್ಕರ ಇದಕ್ಕೋಸ್ಕರ ನಾನು ಗಲ್ಫಿಂದ ಬಂದಿದ್ದೇನೆ ಜಸ್ಟ್ ಫಿಲ್ಮ್ ನೋಡೋಕ್ಕೆ. ನಮ್ಮ ಫ್ರೆಂಡ್ಸ್ ಇವರೆಲ್ಲ ನಮ್ಮ ಫ್ರೆಂಡ್, DOP ನಮ್ಮ ಫ್ರೆಂಡ್, ಪರಮೇಶ್ ನಮ್ಮ ಫ್ರೆಂಡ್. ಬ್ಯೂಟಿಫುಲ್ ಫಿಲ್ಮ್, ಬ್ಯೂಟಿಫುಲ್, ನೋಡಲೇಬೇಕು. ಫ್ಯಾಂಟಾಸ್ಟಿಕ್ DOP, ಫೋಟೋಗ್ರಫಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು.
ಫಿಲಮ್ ಮಾತ್ರ ಚೆನ್ನಾಗಿದೆ, ಅದ್ಭುತವಾಗಿದೆ. ನೋಡೋಕ್ಕೆ ಪ್ರೇಮಿಗಳು ಬರಬೇಕು, ಈ ಫಿಲಮ್ನ ನೋಡಬೇಕು. ಚೆನ್ನಾಗಿದೆ, ಅದ್ಭುತವಾಗಿದೆ. ಈಗ ಏನಂದರೆ ಲವ್ ಮಾಡೋಕ್ಕೆ ಯೋಗ್ಯತೆ ಹೊಂದಿದ್ರೆ ಸಾಲದು. ಲವ್ ಮಾಡಿದ ಮೇಲೆ ಲವ್ವಲ್ಲಿ ಗೆದ್ದು ನಿಲ್ಲಬೇಕು, ಏನು ಅನ್ನೋದನ್ನ ತೋರಿಸ್ಬೇಕು. ಅದನ್ನೇ ನಿಜವಾದ ಟ್ರೂ ಲವ್ಸ್ ಅಂತ ಕರಿತೀವಿ. ಈಗ ದಮ್ ಇರೋರಿಗೆ ಈ ಡೈಲಾಗ್ ಹೇಳ್ತೀನಿ ನಾನು. ದಮ್ ಇರೋರಿಗೆ ಈ ಡೈಲಾಗ್ ಹೇಳ್ತೀನಿ. ಏನು ಗೊತ್ತಾ, ಅವಳು ಎಜುಕೇಷನ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಅವ್ಳು ನೋಡೋಕ್ಕೆ ಚೆನ್ನಾಗಿಲ್ಲ. ಅವಳಿಗೆ ಎಜುಕೇಷನ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಅವ್ಳು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು, ಅಣ್ಣ ಇನ್ನೊಂದ್ಸತಿ ಹೇಳ್ತೀನಿ ಡೈಲಾಗ್. ಅವಳಿಗೆ ಎಜುಕೇಷನ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಅವ್ಳು ನೋಡೋಕ್ಕೆ ಚೆನ್ನಾಗಿಲ್ಲ. ಇನ್ನೊಂದ್ಸತಿ ಹೇಳೋಣ. ದಮ್ ಇರೋರಿಗೆ ಈ ಡೈಲಾಗು. ಅವಳಿಗೆ ಎಜುಕೇಷನ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ನೋಡೋಕ್ಕೆ ಚೆನ್ನಾಗಿಲ್ಲ. ಅವಳು ನಿನ್ನ ಜೀವನದಲ್ಲಿ ನಂಬ್ಕೊಂಡು ನೀನು ಏನು ಸಾಧನೆ ಮಾಡೋಕ್ಕಾಗಲ್ಲ. ಬರೀ ಅವಳು ಆಸ್ತಿ ಅಂತಸ್ತು, ಬಂಗ್ಲೆ, ಬೆಳ್ಳಿ, ಬಂಗಾರ ಅಂತ ಅನ್ಸ್ಬಿಟ್ಟು ಆಸೆ ಪಡ್ತಾನೆ ಅಂತ 100 ಜನ 100 ಮಾತಾಡಿದ್ರು ನಂಬಲ್ಲ. ಯಾಕಂದ್ರೆ ಅವಳು ಏನಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಮೇಲೆ ನಂಬಿಕೆ, ಪ್ರೀತಿ ಇದೆ, ಗೌರವ ಇದೆ. ಅವಳಿಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಹಂಗಂತ ಹೇಳ್ಬಿಟ್ಟು ಚೀಪಾಗಿ ಅವಳಿಂದ ಓಡೋವ ಗಂಡು ನಾನಲ್ಲ ಕಣ. ಏನೇ ಕಷ್ಟ, ನೋವು, ನಲಿವು ಏನೇ ತಂದ್ರು ಕೂಡ ಅವಳನ್ನು ಓಡಿಸ್ಕೊಂಡೋಗೋ ಗಂಡು ಕಣ ನಾನು. ಹಂಗಂತ ಹೇಳ್ಬಿಟ್ಟು ಲವ್ ಅಲ್ಲಿ ಅವಳು ಟ್ರೂ ಲವ್ ಅಂದರೆ ಏನೇ ಕಷ್ಟ ಬಂದರೂ ಕೂಡ ಗೆದ್ದು ನಿಲ್ಬೇಕು ಸರ್, ಅದನ್ನು ಟ್ರೂ ಲವ್ ಅಂತ ಕರಿತೀವಿ.